ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ದಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮೂರು ದೊಡ್ಡಲ್ಮರ. ನಮ್ಮೂರಲ್ಲಿ ಏನು ಅಂತಂದರೆ ಕಾಯಿ ಮಂಡಿ ತುಂಬ ಚೆನ್ನಾಗಿ ನಡೆಯುತ್ತೆ. ಬೇರೆ ಬೇರೆ ಕಡೆಯಿಂದೆಲ್ಲ ರೈತರುಗಳೆಲ್ಲ ಬರ್ತಾರೆ, ಮತ್ತು ತಗೊಳಕ್ಕೂ ಕೂಡ ಕೊಳ್ಳೋಕ್ಕೂ ಕೂಡ ನಮ್ಮೂರಿಗೆ ಬರ್ತಾರೆ. ಇವತ್ತು ನಾವೇನು ಮಾಡೋಣ ಅಂತಂದರೆ ನಮ್ಮೂರು ಕಾಯಿ ಮಂಡಿ ಯಾವ ಥರ ರನ್ ಆಗುತ್ತೆ, ಇಲ್ಲಿ ಯಾವ ಥರ ಬೇರೆ ಊರು ಕಡೆಯಿಂದೆಲ್ಲ ಬಂದಿದ್ದಾರೆ, ಮತ್ತು ಇಲ್ಲಿ ರೇಟೆಲ್ಲ ಯಾವ ಥರ ಫಿಕ್ಸ್ ಮಾಡ್ತಾರೆ, ಯಾವ ಥರ ಹರಾಜು ಕೂಗ್ತಾರೆ, ಇನ್ನೂ ಹಲವು ಮಾಹಿತಿಗಳನ್ನು ಇವತ್ತೇನಂತಂದರೆ ಬಂದಿರೋಂಥ ರೈತರುಗಳಿಂದ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಯಜಮಾನ, ನಿಮ್ಮ ಹೆಸರು? ಜನ್ನಪ್ಪ. ನಿಮ್ದು ಯಾವ ಊರು? ತಾಳಗುಂದ. ನೀವು ಎಷ್ಟು ವರ್ಷಗಳಿಂದ ದೊಡ್ಡಲ್ಮರ ಸಂತೆಗೆ ಬರ್ತಾ ಇದ್ದೀರಾ? ಕಾಯಿ ಸಂತೆ ಇಲ್ಲಿ ಸಂತೆ ಓಪನ್ ಆದಾಗಿಂದ ಬರ್ತಾ ಇದ್ದೀವಿ ನಾವು. ಓಕೆ. ಇಲ್ಲಿ ಈಗ ರೈತರುಗಳು ಕಾಯ್ತಿರ್ತಾರಲ್ವಾ, ತಂದಮೇಲೆ ಯಾವ ಥರ ನಡೆಯುತ್ತೆ ಮುಂದಕ್ಕೆ? ರಾಶಿ ನೋಡಿ ವ್ಯಾಪಾರ ಮಾಡ್ತಾರೆ ಸರ್. ಇಷ್ಟೇ ಕಾಯಿ ಬರುತ್ತಿದ್ದು ಅಂತ ಹೇಳಿ ಆ ಕಾಯಿ ಮೇಲೆ ವ್ಯಾಪಾರ ಮಾಡ್ತಾರೆ. ಓಕೆ. ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀರಾ? ಅದೇ ನಾವು ಇಲ್ಲಿ ಓಪನ್ ಆದಾಗಿನಿಂದ ಬರ್ತಾ ಇದ್ದೀನಿ. ನೀವು ಬೇರೆ ಯಾವ ಕಡೆ ಎಲ್ಲ ನೀವು ಕಾಯಿ ಮಂಡಿಗೆಲ್ಲ ಹೋಗ್ತೀವಿ. ನಾವು ಬೆಂಚೆಗೆ ಹೋಗ್ತೀವಿ. ಇಲ್ಲಿ ದೊಡ್ಡ ಮರ 2 ಬರ್ತೀವಿ ಅಷ್ಟೇ. ಇನ್ನು ಚೇಳೂರು ಆ ಕಡೆ ಎಲ್ಲ ಹೋಗಲ್ಲ, ದೂರ ಆಗುತ್ತೆ ನಮಗೆ. ನೀವು ಈಗ ಇಷ್ಟು ಏನು ಅಂತಂದರೆ ನೋಡಿದ್ದೀರಲ್ವಾ, ಈಗ ಸಂತೆಗಳು ಬೇರೆ ಬೇರೆ ಕಡೆ ಎಲ್ಲ ನೀವು ಸುತ್ತಾಡ್ಕೊಂಡಿದ್ದೀರಲ್ವ, ದೊಡ್ಡಲ್ಮರದ್ದು ಕಾಯಿ ಮಂಡಿ ನಿಮ್ಗೆ ಹೆಂಗೆ ಅನಿಸುತ್ತೆ? ನಮ್ಗೆ ಇದೇ ಸರಿ ಅನ್ನಿಸ್ತೈತಿ. ದೊಡ್ಡಲ್ಮರದ ಮಂಡಿನೇ ನಮಗೆ ಸರಿ ಅನ್ನಿಸ್ತೈತಿ. ಇಲ್ಲಿ ನಿಮಗೆ ಏನು ಅಂದರೆ ಸರಿ ಅನ್ಸುತ್ತೆ ಅಂತಾರಲ್ಲ, ನಿಮ್ಗೆ ಏನು ಸರಿ ಅನಿಸುತ್ತೆ? ಏನು ಅಂತಂದರೆ ವ್ಯಾಪಾರ ರೇಟು ಪರವಾಗಿಲ್ಲ. ಕಾಯಿ ಪಾಯಿ ಬಾಸವ್ರು ಮೊದಲು ಇವಾಗ ಬಾಸಲ್ಲ, ಪರವಾಗಿಲ್ಲ ರೇಟು. ನಿಮ್ಗೆ ಇಲ್ಲಿ ತೃಪ್ತಿ ಇದೆ ಇಲ್ಲಿ? ಓಕೆ. ಈಗ ಹರಾಜ್ಗೆ ಹೋಗ್ತಾರಲ್ವಾ, ಅದು ಯಾವ ಥರ ಇದು ಮಾಡ್ತಾರೆ? ನಮಗೊಂದು ಎಕ್ಸಾಂಪಲ್ ತೋರಿಸ್ತೀರಾ? ಈಗ ಕಾಯಿ ಮಂಡಿ ಒಂದು ಎಕ್ಸಾಂಪಲ್ ಇಟ್ಕೊಂಡು ತೋರಿಸ್ತೀರಾ? ಈಗ ನೋಡಿ ಸರ್, ಇದು ರಾಶಿ ಎಷ್ಟಿರ್ಬೋದು ಸರ್? ಇದು 1000 ಇದ್ದಾತ. ಈ 1000 ಅವ್ರಿಗೆ ಅಂದಾಜು ಗೊತ್ತಾಗ್ಬಿಡ್ತೈತೆ ಅವ್ರಿಗೆ, ವ್ಯಾಪಾರ ಮಾಡೋರಿಗೆ, ಕೂಗರಿಗೆ. ಅವರು ಕಾಯಿ ನೋಡಿ ಕೂಗ್ತಾರೆ ರೇಟ. ಅವ್ರಿಗೆ ರೇಟ್ ಹೆಂಗೆ ಗೊತ್ತಾಗುತ್ತೆ? ಅವ್ರಿಗೆ ಕಾಯಿ ಮೇಲೆ ರಿಪೇಂಡ್ ಆಗುತ್ತೆ ಸರ್. ಕಾಯಿ ಇಷ್ಟೇ ಬರುತ್ತೆ ಅಂತ, ಇಷ್ಟೇ ಮಾಲ್ ಐತೆ ಅಂತ ಹೇಳಿ ಕೂಗ್ತಾರೆ. ಈಗ ಚೆನ್ನಾಗಿರೋ ಕಾಯಿಗಳು ಅಂತ ದಪ್ಪ ಇರುತ್ತಲ್ವಾ, ಆ ಕಾಯಿಗಳಿಗೆಲ್ಲ ಹೆಂಗೆ ರೇಟ್ ಇರುತ್ತೆ? ದಪ್ಪ ಇರೋಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಕೂಗ್ತಾರೆ. ಈ ಸಣ್ಣ ಕಾಯಿಗಳಿಗೆ ಒಂದು ಸ್ವಲ್ಪ ಕಡಿಮೆ. ಈಗ ಆಲ್ರೆಡಿ ಹರಾಜ್ ಕೂಗ್ತಾ ಇದ್ದಾರಲ್ಲ? ಕೂಗ್ತಾವ್ರಲ್ಲ. ಎಷ್ಟು ಹೈಯೆಸ್ಟ್ ರೇಟ್ ಜಾಸ್ತಿ ಎಲ್ಲಿಗ ಎಷ್ಟಿವರೆಗೂ ಬರ್ತಾ ಇದೆ? ಅದು ಎಷ್ಟು ರೇಟು ಅಂದರೆ ಒಂದು 25 ಹೋದತ್ತೆ ಅಣ್ಣ. ಒಂದು 25 ರೂಪಾಯಿ ಹೋಗ್ತೈತಿ ಒಂದು ಕಾಯಿ. ಹೈಯೆಸ್ಟ್ ರೇಟು ಅಂದರೆ 22ರಿಂದ 30 ರೂಪಾಯಿ ತನಕ. ಹೌದಾ? ಓಕೆ. ಈಗ ಅಂದರೆ ಒಣಕಾಯಿಗೆ ಜಾಸ್ತಿ ರೇಟ್ ಇರುತ್ತೆ, ಹಸಿಕಾಯಿ ರೇಟ್ ಜಾಸ್ತಿ ಇರುತ್ತೆ? ಹಸಿಕಾಯಿಗೆ ಈಗ ಸ್ವಲ್ಪ ಶ್ರಾವಣ ಹಸಿಕಾಯಿಗೆ ರೇಟ್ ಇದೆ. ಕೊಬ್ಬರಿಕಾಯಿ ರೇಟು ಜಾಸ್ತಿ ಇರೋದ್ರಿಂದ ಕೊಬ್ಬರಿ ರೇಟ್ ಜಾಸ್ತಿ ಇರುತ್ತೆ. ಕೊಬ್ಬರಿ ರೇಟ್ ಜಾಸ್ತಿ ಇಲ್ಲ, ಕೊಬ್ಬರಿಕಾಯಿಗೆ ಹೋಯ್ತೆ ಡಿಮ್ಯಾಂಡು. ಕಾಯಿ ದಪ್ಪ ಮೇಲೆ ಈಗ ಹರಾಜ್ ಕೂಗ್ಬೇಕಾದ್ರೆ ರಾಶಿ ನೋಡೇ? ರಾಶಿ ನೋಡಿ ಕೂಗೋದು. ಓಕೆ. ಮತ್ತು ಇಲ್ಲಿಗೆಲ್ಲ ಈ ಬೇರೆ ಯಾವ್ಯಾವ ಕಡೆಯಿಂದೆಲ್ಲ ಬರ್ಬೋದು? ದೂರದಿಂದ ಬರ್ತಾರೆ. ಪಾವಗಡ ನೀನು ಮಡಗ್ತೀರ. ಆಮೇಲೆ ಈ ಕಡೆ ಬರಗೂರು, ಈ ಕಡೆ ಎಲ್ಲ ಪರಶುರಾಂಪುರ, ಧನುಪುರ, ಪರಗೂರು, ಈ ಕಡೆ ಪಾವಗಡ, ಮಿದಿಗೇಸಿ, ಮಧುಗಿರಿ, ಆ ಕಡೆ ಎಲ್ಲ ಬರ್ತಾರೆ. ಇಲ್ಲಿಗೆ ಯಾಕೆ ಬರ್ತಾರೆ? ಆ ಕಡೆ ಮಾರ್ಕೆಟ್ ಇಲ್ವಲ್ಲ, ಆ ಕಡೆ ಮಾರ್ಕೆಟ್ಗಳಿಲ್ಲ. ಆ ಕಡೆ ಬೆಳೆ ಕಡಿಮೆ ಏನೋ, ಅದಕ್ಕೆಲ್ಲ ಈ ಕಡೆ ಬರ್ತಾರೆ. ಬೆಂಚಿಗೂ ಬರ್ತಾರೆ, ಇಲ್ಲಿಗೂ ಬರ್ತಾರೆ, ಕೇಳೂರಿಗೂ ಬರ್ತಾರೆ. ಎಲ್ಲ ಬರ್ತಾರೆ. ಇವಾಗ ಈಗ ಏನಾದ್ರು ಕಾಯಿ ಹರಾಜ್ ಆಗುತ್ತಲ್ವಾ, ಈಗ ಏನೋ ಒಂದು 10,000 ಅಂದ್ಕೊಳ್ಳಿ ದುಡ್ಡು. ಆ ದುಡ್ಡು ಹರಾಜ್ ಆದ್ಮೇಲೆ ದುಡ್ಡು ಯಾವ ಥರ ನಿಮ್ಮ ಕೈ ಸೇರುತ್ತೆ? ನಮಗೆ ಚೀಟಿ ಕೊಡ್ತಾರಲ್ಲ, ಆ ಚೀಟಿ ತಗೊಂಡೋಗಿ ಮಂಡ್ಯರಿಗೆ ಕೊಟ್ಟರೆ ಅವರು ಬಿಲ್ ಹಾಕಿ ಕಮಿಷನ್ ಇಟ್ಕೊಂಡು ಕೊಡ್ತಾರೆ. ಅಂದರೆ ಇಮಿಡಿಯೇಟ್ ದುಡ್ಡು ಸಿಗುತ್ತೆ? ಸಿಗುತ್ತೆ. ಕ್ಯಾಶ್ ಇಲ್ಲ ಕ್ಯಾಶ್ ಕೊಡ್ತಾರೆ. ಇಲ್ಲ ಅಂದರೆ ಫೋನ್ಪೇ ಮಾಡ್ತಾರೆ. ದುಡ್ಡೇನು ಶಾರ್ಟೇಜ್ ಬಂದರೆ ಫೋನ್ಪೇ ಮಾಡ್ತಾರೆ. ದುಡ್ಡಿಂದೇ ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟಾಗಿ ಕೊಡ್ತಾರೆ ದುಡ್ಡು. ಸರಿ ಯಜಮಾನ್ರೆ, ಆಯಿತು, ಥ್ಯಾಂಕ್ ಯು.
ನೀವು ಎಲ್ಲಿಂದ ಬರ್ತಾ ಇರೋದು? ಅಣ್ಣ ಪಾವಗಡ ಪಾವಗಡನ? ನೀವು ಎಷ್ಟು ದಿವಸದಿಂದ ಅಣ್ಣ ಬರ್ತಾ 10 ವರ್ಷದಿಂದ ಹೊಡಿತಾ ಇದ್ದೀನಿ ಕಾಯಿ. ಹೌದಾ? ಈಗ ನಿಮ್ಗೆ ಹೆಂಗೆ ಅನ್ಸುತ್ತೆ ನಮ್ಮ ದೊಡ್ಡ ಮರ ಸಂತೆ? ನಿಮ್ಮ ದೊಡ್ಡ ಮರ ಚೆನ್ನಾಗಿ ಹೋಗುತ್ತೆ ರೇಟು. ಚೆನ್ನಾಗಿ ಹೋಗುತ್ತೆ ರೇಟು. ನೀವು ಬೇರೆ ಯಾವ ಕಡೆ ಎಲ್ಲ ನಮ್ಮ ಬೆಂಚೆ ಚೇಳೂರು ಹಾಂ. ಇಲ್ಲಿ ಮೂರು ಮಾರ್ಕೆಟ್ಗೆ ಬರ್ತೀನಿ ನಾನು. ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ? ಇದು ಬೆಂಚೇನೆ ಎರಡು ಬೆಸ್ಟ್ ನಮಗೆ. ನಿಮ್ಗೆ ಯಾಕೆ ಇದೆ ಬೆಸ್ಟ್ ಅನಿಸುತ್ತೆ? ಕ್ಯಾಶ್ ದುಡ್ಡಣ್ಣ, ಸಾಲ ನಿಲ್ಲಲ್ಲ. ಹಾಂ, ಸಾಲ ನಿಲ್ಲಲ್ಲ. ಒಂದು ವೇಳೆ ಬಿಟ್ಟು ಹೋದ್ರು ಫೋನ್ಪೇ ಮಾಡ್ತಾರೆ. ಫೋನ್ಪೇ ಮಾಡ್ತಾರೆ. ಯಾವಾಗ ಸುಮಾರು ವರ್ಷದಿಂದ ಬರ್ತಾ ಇದೀವಲ್ಲ ಹಂಗಾಗ್ಬಿಟ್ಟು. ಇದು ಕಾಯಿ ನಿಮ್ಮದೇನಾ ಹಿಂಗೆ ಬೇರೆ ಎಲ್ಲ ಕೊಂಡ್ಕೊಂತೀವಿ ನಾವು ರೈತರ ಹತ್ರ. ಕೊಂಡ್ಕೊಂತೀರಾ? ನೀವು ಯಾವ ಥರ ಕೊಂಡ್ಕೊಂತೀರಾ? ನಾವು ಪೀಸ್ ಲೆಕ್ಕ, ಲಾಟು ಸಿಕ್ಕರೆ ಲಾಟು, ಪೀಸ್ ಸಿಕ್ಕರೆ ಪೀಸು. ಇಲ್ಲಿ ಹೆಂಗೆ ಅರೇಜ್ ಆಗ್ತಾರೆ ಹಂಗೆ ಅಂದಾಜ್ ಮೇಲೆ ನಾವು ಇವಾಗ ಒಂದು ಕುಪ್ಪೆ ನೋಡ್ತೀವಿ ಮ್ಯಾಗ 4,000 5,000 ಒಂದು ಅಂದಾಜ್ ಮೇಲೆ. ಇವಾಗ ಹೆಂಗೆ ಅಂದಾಜ್ ಮೇಲೆ ಅರೇಜ್ ಆಗ್ತಾರೆ ಅದು ನಾವು ಆ ಥರ ಅಲ್ಲಿ ಒಂದು ಅಂದಾಜ್ ಮೇಲೆ ಸುಮ್ಮನೆ ತೊಗೊಬರ್ತೀವಿ. ಯಾರು ಅರೇಜ್ ಹಾಕೋರು ಇರಲ್ಲ, ನಾವೇ ಸುಮ್ಮನೆ ಇಷ್ಟ. ನಾವು ಒಂದು 5,000 ಹೇಳೋದು ಅವ್ರು ಒಂದು 7,000 ಆ ಥರ ಹೇಳ್ತೀವಿ. ನಾವು ಇನ್ನೂ ಕಮ್ಮಿ ಮಾಡ್ಕೊಂಡು ಆದಷ್ಟು ತೊಗೊಂಬರ್ತೀವಿ. ಆಮೇಲೆ ತಂದ್ಬಿಟ್ಟು ನೀವು ಇಲ್ಲಿ ಅರೇಜ್ ಹಾಕೋದು. ನಾವು ಅರೇಜ್ ಅಂದರೆ ನಿಮ್ದೇನು ಗಿಡ ಏನಿಲ್ಲ? ತೋಟ ತಗೊಂತೀವಿ ನಾವು ವರ್ಷದ ಲೆಕ್ಕ. ಓಕೆ. ವರ್ಷದಾಗ ಎಳ್ಳೀರು ಕಾಯಿ ಎಲ್ಲ ವ್ಯಾಪಾರ ಮಾಡ್ತೀವಿ. ನಮ್ಗೆ ಜಾಸ್ತಿ ಎಳ್ಳಿರ ಬಿಸ್ನೆಸ್ ಕಾಯಲ್ಲಿಲ್ಲ. ಕಾಯಿ ಕಾಯಿ ಇದ್ದಾಗ ಬರ್ತಾ ಇತ್ತು ಅಷ್ಟೇ. ಅಂದರೆ ಎಲ್ಲಿ ಡೌನ್ ಇದ್ದಾಗ ಕಾಯಿ ಮಾಡ್ಕೊಂಡು ಮತ್ತೆ ಇತ್ತಾಗೆ 3 ಮಾರ್ಕೆಟ್ ಜಾಸ್ತಿ. ಚೇಳೂರು ಬೆಂಚು ಇದೆ ಇಲ್ಲಿಗೆ ಜಾಸ್ತಿ ಹೋಗೋದು. ಇನ್ನು ನಿಮ್ಗೆ ಏನು ಅನ್ಸುತ್ತೆ ಈ ಸಂತೆ? ನಮ್ಗೇನು ಖುಷಿನೇ ಇಲ್ಲಿ. ರೇಟ್ ಚೆನ್ನಾಗಿ ಹೋಯ್ತು ಈ ವಾರ ಮಾತ್ರ. ಈ ವಾರ ಚೆನ್ನಾಗೋಯ್ತು. ಒಂದು ವಾರ ಹಂಗಾಗುತ್ತೆ, ಒಂದು ವಾರ. ಅಂದರೆ ನೀವು ಎಷ್ಟು ಕಾಯಿ ತಂದಿದ್ದೀರಾ ಅಂದಾಜು? ನಾನು 2 ಸಾವಿರ ಕಾಯ್ತೀನಿ. 2 ವರ್ಷ. ನೀವಣ್ಣ? ನಾವು ಡ್ರೈವರ್, ನಾವು ನಮ್ಮ ಬೇರೆಯವ್ರದ್ದು ಹಾಕೊ ಬಂದಿದ್ದು ತಂದಿದ್ದೀರಾ? ಒಂದು 3,500 ಸಾವಿರ ತಂದಿದ್ದೀವಿ. ರೇಟ್ ಹೆಂಗೆ ಅಣ್ಣ? ಒಂದು ಕಾಯಿ ಎಷ್ಟು ಹೋಗಿರ್ಬೋದು? ಈಗ ಇವತ್ತು 23-24 ರೂಪಾಯಿ ಹೋಗೈತೆ. ಒಳ್ಳೆ ಕಾಯಿ ಹಂಗಾದ್ರೆ. ಆಗ ಅದೇ ರಾಶಿನೇ, ಅದೇ ಲಾಟೆ. ಹಾಂ, ಅದೇ ರಾಶಿ, ಅದು ದೊಡ್ಡ ರಾಶಿ. ಎಷ್ಟು ಹೋಯ್ತಾನೆ ಟೋಟಲ್? 40,800 ರೂಪಾಯಿ ಹೋಯ್ತಾ? ನಿಮ್ಗೆ ಚೀಟಿ ಕೊಟ್ಟಾರ? ಹ್ಞೂ ಐತೆ, ತೋರಿಸ್ಬೇಕು ಅದನ್ನು. ಚೀಟಿ ಹೆಂಗೆ ಕೊಡಿ. ಚೀಟಿ ಹಂಗೆ ಬರ್ಕೊಡ್ತಾರೆ ಅಷ್ಟೇ. ಅದು ನಂದು 2 ಲಾಟ್ ಮಾಡಿದ್ದೆ, ಒಂದು ಚಿಕ್ಕದೊಂದು ದೊಡ್ಡದೊಂದು. ಅದು ಬೈಯರು ಯಾರು ತಗೊಂಡಿರ್ತಾರೆ ಅವ್ರ ಹೆಸರು ಇದಿರ್ತದೆ, ಅವ್ರ ಮಂಡಿ ಇರ್ತದಲ್ಲ, ಅವ್ರು ಬೈಯರ್ದು ಅದು ಚೀಟಿ ಬರ್ಕೊಡ್ತಾರೆ ನಾವು. ಓಕೆ ಅಣ್ಣ, ಈಗ ಇವರೆಲ್ಲ ಈಗ ಏನಂದ್ರೆ ಬೈಯರ್ ತಗೊಂಡೋಗ್ತಾರಲ್ವಾ, ಅವ್ರು ತಗೊಂಡೋದ್ರೆ ಏನು ಮಾಡ್ಬೋದು? ಅವ್ರು ಅವರೆಲ್ಲ ಕೊಬ್ಬರಿಗೆ ಹಾಕಂತಾರೆ, ಕೆಲವರು ಹಸಿಕಾಯಿ ಎಲ್ಲ ಸುಲಿದು ಮಾರ್ಕೊಂತಾರೆ. ಕೆಲವರು KG ಲೆಕ್ಕ ಮಾಡ್ತಾರೆ, ಕೆಲವರು ದೇವಸ್ಥಾನಗಳ್ತಾಗೆ ಮುಂದೆ ಇಟ್ಕೊಂಡು ಆ ಥರ. ಅಂದರೆ ಕಾಯಿ ಸುಳಿಸ್ಬಿಟ್ಟು ಆ ಥರ ಆ ಥರ. ಇವಾಗ ಇಲ್ಲಿ 22 ರೂಪಾಯಿ ಬಿದ್ದದಂದ್ರೆ ಅವರು ಅಲ್ಲಿ 50 ರೂಪಾಯಿ ಮಾಡ್ತಾರೆ, 60 ರೂಪಾಯಿ ಮಾಡ್ತಾರೆ. ಒಬ್ಬೊಬ್ರು KG ಲೆಕ್ಕ ಹೋಗ್ಬೇಕು ಅದು. KG 70 ರೂಪಾಯಿ ಹಂಗೆ ನಡೀತದೆ ನಮ್ಮ ಕಡೆ ಆ ಥರ. ಅಂದರೆ ಅವ್ರು ಬೇರೆ ಬೇರೆ ಥರ ಎಲ್ಲ ಇದು ಮಾಡ್ಕೊತಾರೆ. ಹಂಗೆ ಒಬ್ಬೊಬ್ರು ಕೊಬ್ಬರಿಗೆ ಹಾಕೊಂಡು, ಇವಾಗ ಈ ಥರ ಇವು ತಗೊಂಡೋಗಿ ಕೊಬ್ಬರಿಗೆ ಹಾಕೊಂತಾರೆ ಬೇಕಾದ್ರೆ. ಓಕೆ. ಅವು ಕೊಬ್ಬರಿ ಮಾಮೂಲು ಹೊಡಿಸ್ಬಿಟ್ಟು ಅದು ಮಾಮೂಲು ಕೊಬ್ಬರಿ ರೇಟ್ ಮಾಡ್ತಾರೆ. ಒಬ್ಬೊಬ್ರು ಎಣ್ಣೆ ಹಾಕ್ತಾರೆ, ಒಬ್ಬೊಬ್ರು ಹಂಗೆ ಮಾರ್ಟುಗಳಿಗೆ ಅವು ಸಪ್ಲೈ ಇರ್ತದೆ. ಅಣ್ಣ ಈಗ ಹರಾಜ್ ಹೋಗ್ತಾರಲ್ವಾ, ನಿಮ್ಗೆ ಅದು ಓಕೆ ಅನ್ಸುತ್ತಾ? ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಅಂದರೆ ಏನು ಮೋಸ ಏನಿದೆ ಇಲ್ಲ, ಅದೇ ಮೋಸ ಏನಿಲ್ಲ. ಮೋಸ ಏನಿಲ್ಲ. ಯಾಕಂದ್ರೆ ನಮ್ಗೆ ಇವಾಗ ನಮ್ಗೆ 40 ಸಾವಿರ ಹೋಗಿದೆ, ನಮ್ಗೆ 40 ಸಾವಿರ ಹೋಗಿ ಒಂದೊಂದು ಟೈಮಲ್ಲಿ 2-2 ಸಾವಿರ 3-3 ಸಾವಿರ 10 ಸಾವಿರ 12 ಸಾವಿರಕ್ಕೆ ಕೊಟ್ಟೋಗಿದ್ದೀವಿ ಲೋಡ್ಗಳು ರೇಟ್ ಇಲ್ದಾಗ. ಅಂದರೆ ಇವಾಗ ಇದು 40 ಸಾವಿರ ಹೋಗಿದೆ, ನಮ್ಗೆ 40 ಸಾವಿರ ಹೋಗೋದು ಇಷ್ಟ, ಇನ್ನೊಂದು 5-6 ಸಾವಿರ ಹೋಗ್ಬೇಕು ಅನ್ಸುತ್ತೆ. ನಾವು ಕೊಡಲ್ಲ ಅಂತ ಒಂದು ಚೀಟಿ ಅರ್ಧ ಹಾಕ್ಬೋದು ಹಂಗೆ. ಓ ಹಂಗೆ ಹಂಗೂ ನಮ್ಮ ಚೀಟಿ ಕೂಡ ನಮ್ಗೆ ಬೇಡ ಇದು. ಈಗ ನನಗೆ ಲಾಸ್ಟ್ ಕಾಣಿಸ್ತದೆ, ನಾನು ಅರ್ಧಾಗ ಹೋಯ್ತು ಚೀಟಿ. ಓಕೆ, ನೀವು ನಾನು ಕ್ಯಾನ್ಸಲ್ ಅಂತ ಹೇಳ್ಬೋದು. ಕ್ಯಾನ್ಸಲ್ ಅಂತ ಹೇಳ್ತೀರಾ? ನೆಕ್ಸ್ಟ್ ಹೆಂಗೆ ಮಾಡ್ಬೋದು ನೀವು? ತುಂಬ್ಕೊಂಡು ಹೋಗ್ತೀವಿ ವಾಪಸ್, ಮತ್ತೆ ನೆಕ್ಸ್ಟ್ ಮಾರ್ಕೆಟ್. ನೆಕ್ಸ್ಟ್ ಬೆಂಚ್ ಆಯ್ತಲ್ಲ, ಹಂಗೆಲ್ಲ ಮಾಡ್ಬೋದು. ಹಂಗೂ ಮಾಡ್ಬೋದು. ಏನು ಒಪ್ಕೊಂಡ್ಲೇಬೇಕು ಅಂತ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂದ್ರೆ ಕೊಡೋದು. ನಮ್ಮಲ್ಲೂ ನಮ್ಮ ಇಷ್ಟ, ಅದ್ರಾಗ ಆ ಥರ. ಒಟ್ಟು ನಿಮ್ಗೆ ಓಕೆ ಆದರೆ ಕೊಟ್ಬಿಡ್ತೀವಿ. ಕೊಡೋದು ಇಲ್ಲ. ನನಗೀಗ 2,000 ರೂಪಾಯಿ 3,000 ಸಿಗುತ್ತೆ ಲೋಡಿಂದ, ಬಾಡಿಗೆ ಎಲ್ಲ ತೆಗೆದ್ಬಿಟ್ಟು ಹಂಗಾಗ್ಬಿಟ್ಟು ಕೊಟ್ಬಿಡ್ತೀನಿ ಅಷ್ಟೇ. ಏನು ಜಾಸ್ತಿ ಏನಿಲ್ಲ, ಒಂದು ಲೋಡ್ಗೆ ಅಮ್ಮಮ್ಮ ಅಂದರೆ ಮಿನಿಮಮ್ ಒಂದು ಲಾಸ್ಟ್ ಅಂದರೆ ಒಂದು 8 ಸಾವಿರ ಅಷ್ಟೇ. ಏನು ನಮ್ಮ ಅದೃಷ್ಟ ಇದ್ರೆ ಒಂದೊಂದ್ಸಲಿ 10 ಸಾವಿರ. ಅದು ಸ್ವಂತ ಗಾಡಿಗಳಿದ್ರೆ ಮಿಗುಲ್ತತೆ, ಬಾಡಿಗೆ ಗಾಡಿ ಇಟ್ಕೊಂಡ್ರೆ ಅವಾಗ ಸರಿ ಹೋಗುತ್ತೆ. ಇವ್ರದ್ದು ಬಾಡಿಗೆ ಗಾಡಿನೇ, ನಾವು ಬಂದಿರೋ ಬಾಡಿಗೆ ಬೇರೆ ಬೇರೆ ಹಾಕೊಂಡಿದ್ದೀವಿ. ಅಣ್ಣ ಬಾಡಿಗೆ ಯಾವ ಥರ ಇರುತ್ತೆ? ಅಣ್ಣ 6,000 ಅಲ್ಲಿಂದ ಇಲ್ಲಿಗೆ. 6,000 ಅಲ್ಲೆಲ್ಲ ಟೋಟಲ್ ಎಲ್ಲ ಲೋಡ್ ಮಾಡ್ಕೋಬೇಕಲ್ಲ. ಡೈರೆಕ್ಟ್ ಬರೋದ್ರೆ 4,500 ಬರ್ತಾರೆ, 4,500 ತೋಟಗಳು ಅಲ್ಲಿ ಮನೆ ಊರೂರು ಹೋಗ್ತಾರೆ, ಅವಾಗ 1,000 ಡೀಸೆಲ್ಗೂ ಅದಕ್ಕೆ ಇದಕ್ಕೆ ಹಾಕ್ಕೊಡ್ತಾರೆ. ಅಣ್ಣ ಈಗ ಒಳ್ಳೆ ಕಾಯಿಗೂ ಒಳ್ಳೆ ರೇಟ್ ಇದೆಯಲ್ಲ? ಒಳ್ಳೆ ರೇಟ್ ಐತೆ. ಶ್ರಾವಣ ಅಲ್ಲ ಅಣ್ಣ, ಶ್ರಾವಣ ಟೈಮಲ್ಲ, ಶ್ರಾವಣ ಮುಗಿಯೋರ್ಗೂ ಒಳ್ಳೆ ರೇಟ್ ಇರುತ್ತೆ. ನೀವು ಯಾವ ಥರ ಚೆನ್ನಾಗಿರೋ ಈ ಥರ ಚೆನ್ನಾಗಿ ಆರಿರೋ ಕಾಯಿ ಹಾಕೊಬಂದರೆ ಒಂದೊಂದು 30 ರೂಪಾಯಿ ಬೀಳುತ್ತೆ ಬೇಕಾದ್ರೆ, ಆ ಥರ ಚೆನ್ನಾಗಿರುತ್ತೆ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಹರೀಶ್ ಅಂತ. ನಿಮ್ಮ ಹೆಸರು? ರಾಜು. ರಾಜು ಅಂತ. ಥ್ಯಾಂಕ್ ಯು ಅಣ್ಣ, ಮಾಹಿತಿ ಕೊಟ್ಟಿಲ್ಲ. ಓಕೆ ಮೇಡಮ್. ಚೆನ್ನಾಗಿ ಬರ್ತಾನೆ. ಹಾಂ ನೋಡ್ದೆ ಇಲ್ಲ. 11,000 ರೂಪಾಯಿ ಬೀಟು 12,000 ರೂಪಾಯಿ 12,100 ರೂಪಾಯಿ ಮಾಡ್ತಾರೆ.
ಆ ಚೀಟಿ ಕೊಡ್ರ ಇದಕ್ಕೆ 6,000 200 ಎತ್ತೋದ್ರ ಇದು ಬಿಡಲ್ಲ ದಪ್ಪಂದು ಬಿಡಲ್ಲ 500 600 700 800 900 ರೂಪಾಯಿ ಇಲ್ಲೇನ ಎಷ್ಟು 6,900 7,000 ರೂಪಾಯಿ ನಂದು 900 7,000 ನಂದು ನನ್ನ ಹೆಸರು ಮಹೇಶ್ ನಿಮ್ಮೂರು ಕಲ್ಸಿಟ್ಟಹಳ್ಳಿ. ಅಣ್ಣ ಹಿಂಗೆ ಅನ್ಸುತ್ತೆ ನಮ್ಮ ದೊಡ್ಡಮ್ಮರದು ಕಾಯಿ ಸಂತೆ. ಏನು ಪರವಾಗಿಲ್ಲ, ಇದ್ದಿದ್ರಾಗೆ ರೈತರುಗಳು ಕೊಬ್ಬರಿಗೆ ಹಾಕಕ್ಕೆ ಬಂದು ಹೋಗೋದ್ರಿಂದ ರೇಟ್ ಎಲ್ಲ ನಿಮ್ಗೆ ಓಕೆ ಅನ್ಸುತ್ತಾ ಇಲ್ಲಿ? ಪರವಾಗಿಲ್ಲ, ಓಕೆ ಅನಿಸುತ್ತೆ. ರೈತರು ಬರೋದ್ರಿಂದ ಬರೀ ವರ್ತಕರಾದ್ರೇನಿಲ್ಲ, ರೈತರುಗಳು ರೈತರ ತ ಬಂದು ಕೊಬ್ಬರಿ ಕೊಂಡು ಹಾಕೋದ್ರಿಂದ ರೇಟ್ ಚೆನ್ನಾಗಿ ಇದಾಗ್ತಾಯಿತ್ತು. ಈ ಊರು ಸಂತೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಣ್ಣ? ತುಂಬ ಖುಷಿ ಆಗುತ್ತೆ, ಪರವಾಗಿಲ್ಲ ಹತ್ರ ಇರೋದಿಗೆ. ಹೌದು, ನಿಮಗೆ ಬೇರೆ ಕಡೆ ಎಲ್ಲ ನೋಡಿರ್ತೀರಲ್ವಾ? ಬೇರೆ ಸಂತೆಗೂ ಈ ಸಂತೆಗೂ ಹೆಂಗೆ ಅನ್ಸುತ್ತೆ? ಇದ್ದಿದ್ರೆ ಪರವಾಗಿಲ್ಲ, ಊರ ಹತ್ರದಾಗಿದ್ದರೆ ಸ್ವಲ್ಪ ಹೋಗೋದಕ್ಕೆ ಬರೋದಕ್ಕೂ ಲಗೇಜ್ಗಳು ಬಾಡಿಗಳು ಕಮ್ಮಿ ಆಗುತ್ತೆ. ಅಣ್ಣ ನೀವು ಎಷ್ಟು ಕಾಯಿ ತಂದಿದ್ದೀರಿ? ನಾವು ಈ ವಾರ ತಾಂಡಿಲ್ಲ, ಇನ್ನೂ ನೋಡ್ತಾ ಇದ್ದೀವಿ. ನೀವು ತಗೊಳಕ್ಕೆ ಬಂದಿದ್ದೀರಾ ಹೆಂಗೆ? ಸುಮ್ಮನೆ ನೋಡ್ತೀವಿ, ಅವ್ರದ್ರ ನಮ್ಮ ರೇಟ್ ಗಿಟ್ಟಿರ್ ತಾಂತೀವಿ, ಇಲ್ಲ ಅಂದ್ರೆ ಹೋಗ್ತಿರ್ತೀವಿ ಮನೆ ಕಡೆ. ನೀವು ತಗೊಂಡು ಏನು ಮಾಡ್ತೀರಾ? ಕೊಬ್ಬರಿಗೆ ಹಾಕ್ತೀವಿ, ಕೊಬ್ಬರಿ ಹಾಕಿ ತಿರುಗಿ ಸುಲ್ದು ಹೊಡೆಯಕ್ಕೆ ಮಾರ್ಕೊಂತೀವಿ. ಕೊಬ್ಬರಿ ಮಾಡ್ಕೊಳತ್ತಾರ? ಹಾಂ, ಕೊಬ್ಬರಿ ಮಾಡ್ಕೊಂಬೋದು. ನಿಮ್ಗೆ ಇಲ್ಲಿ ಏನು ಚೆನ್ನಾಗಿದೆ ಅಂತ ಅನಿಸುತ್ತೆ? ಈಗ ಸದ್ಯಕ್ಕೆ ಕಾಯತ್ತಾ ಇಲ್ಲ, ಕಮಿಷನ್ ಒಂದು ಇದು ಮಾಡ್ಕೊಂಡವ್ರೆ, ಅದೊಂದು ಚೆನ್ನಾಗೈತಿ. ಈಗ ಮುಂದೆ ಕಾಯಿ ಎತ್ತಾರೆ ಸಿಕ್ಕಾಪಟ್ಟೆ, ರೈತರಿಗೂ ಲಾಸ್ ಆಗೋದು, ಕೊಂಡ್ಕೊಂಬರ್ಗೂ ಲಾಸ್ ಆಗೋದು. ಓಕೆ, ಈಗ ಕಾಯಿ ಎತ್ತಾ ಇಲ್ಲ, ಅದರಿಂದ ಪರವಾಗಿಲ್ಲ. ಈಗ ರೈತರಿಗೂ ಉಳಿತೈತೆ, ಕೊಂಡ್ಕೊಂಬರ್ಗೂ ಉಳಿತೈತೆ. ಈಗ ಒಟ್ಟು ಇಲ್ಲೆಲ್ಲ ಪ್ರೋಸೆಸ್ ಎಲ್ಲ ಚೆನ್ನಾಗೇ ಇದೆ. ಚೆನ್ನಾಗೈತೆ. ಏನು ಬದಲಾಗಬೇಕು? ಏನು ಪರವಾಗಿಲ್ಲ, ಇದೊಂದು ಕ್ಲೀನ್ ಮಾಡಿ ಕೊಡ್ಬೇಕಿದೆ. ವೆಹಿಕಲ್ಗಳು ಮಳೆ ಬಂದ್ರೆ ತೊಂದರೆ ಆಕೈತಿ. ಕಾಯಿ ವ್ಯಾಪಾರ ಮಾಡೋಕ್ಕಾಲ, ಮಳೆ ಬಂದರೆ ಎಲ್ಲ ನೀರು ನಿಂತ್ಕೊಂಡೆಲ್ಲ ಕೊಚ್ಚ ಆದಂಗೆ ಆಕೈತಿ. ಈಗ ಏನೋ ಮಳೆ ಇಲ್ದವತಿ ಸರಿ ಆಯ್ತು ಅಷ್ಟೇ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸರ್. ಹಾಲು ದೊಡ್ಡೇರಿ ದಾಸಹಳ್ಳಿ. ನಮ್ಮದು ಈ 3 ರಾಶಿ ನಮ್ಮದೇ. ಆದರೆ ಪರವಾಗಿಲ್ಲ, ನಮ್ಮ ಇದರಲ್ಲಿ ಇವತ್ತು ತಂದಿರೋ ಮಾರ್ಕೆಟಲ್ಲಿ ರೇಟ್ ಪರವಾಗಿಲ್ಲ. ನಮ್ಮೂರು ಸಂತೆ ಹೆಂಗೆ ಅನ್ಸುತ್ತೆ ಬೇರೆ ಸಂತೆಗೆಲ್ಲ ಹೋಲಿಸಿದ್ರೆ? ಅಲ್ಲೂ ಪರವಾಗಿಲ್ಲ, ಕೆಲವು ಕಡೆ ಒಂದ್ಸರಿ ಲಾಸ್ ಆಗುತ್ತೆ, ಅಂತ ಒಂದ್ಸರಿ ಬರುತ್ತೆ. ಆ ಥರ ನಮ್ಗೆ ಇದಾಗುತ್ತೆ, ಅನುಕೂಲ ಆಗುತ್ತೆ. ಆ ಥರ ಆಗುತ್ತೆ ಸರ್. ನಿಮ್ಮದು ರೇಟ್ ಹೆಂಗೆ ಹೋಯ್ತು? ನಮ್ದು ಇವತ್ತು 24-25 ರೂಪಾಯಿ ಹಂಗೆ ಹೋಯ್ತು. ಎಷ್ಟು ಕಾಯಿ ಇದು ನಿಮ್ಮ? ಒಂದು 3,200-300 ರೂಪಾಯಿ. ಪರವಾಗಿಲ್ಲ, ರೇಟ್ ನಿಮ್ಗೆ ಓಕೆ ಅನಿಸ್ತಾ? ಓಕೆ ಅನಿಸ್ತು, ಇವತ್ತೇ ಪರವಾಗಿ ಇವತ್ತಿನಿದ್ರು. ನೀವು ಬೇರೆ ಕಡೆ ಎಲ್ಲೆಲ್ಲ ಹೋಗ್ತೀರಾ? ಕೆಲವು ಕಡೆ ಹೋಗ್ತೀವಿ, ಅಲ್ಲೆಲ್ಲ ಕೆಲವು ಕಡೆ ಲಾಸ್ ಆಗುತ್ತೆ, ಅದೆಲ್ಲ ನಾವು ಲೆಕ್ಕ ಇಟ್ಕೊಳ್ಳಲ್ಲ. ಇನ್ನೊಂದು ಸರಿ ಬರ್ತೀವಿ ಮಾರ್ಕೆಟಲ್ಲಿ, ಅದು ಅನುಕೂಲ ಆಗುತ್ತೆ. ಒಂದು ಸರಿ ಲಾಸ್ ಆಗುತ್ತೆ, ವ್ಯವಹಾರ ಅದು ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಕಂಟಿನ್ಯೂಸ್. ಆ ಥರ ವ್ಯವಹಾರ ಆಗುತ್ತೆ. ದೊಡ್ಡಮ್ಮರ ಸಂತೆ ನಿಮ್ಮದು ಕಾಯಿ ಸಂತೆ ಚೆನ್ನಾಗಿದೆ? ಪರವಾಗಿಲ್ಲ, 3 ಸರಿ ಬಂದಿದ್ದೀನಿ, 3 ಸರಿಗೂ ಪರವಾಗಿಲ್ಲ. ಏನಾದರೂ ಇದು ಬದಲಾಗಬೇಕಾಯ್ತು? ಬದಲುದೇನಿಲ್ಲ, ಮೊನ್ನೆ ಆಯ್ತು, ಹೋದ ವಾರನೇ ಆಯ್ತು ಬದಲು. ಏನು ಬದಲಾಯಿತು? ಕಾಯಿಗಳು ತಾಣ್ತಿದ್ರು, ಅದು ಕಮ್ಮಿ ಮಾಡಿ ಇದು ಮಾಡಿದ್ರು ಬಂದು. ಓಕೆ, ಆ ಥರ ನಮಗೆ ಅನುಕೂಲ ಆಯಿತು. ಈಗೇನು ಸಮಸ್ಯೆ ಇಲ್ಲ. ಓಕೆ ಅಣ್ಣ, ಥ್ಯಾಂಕ್ ಯು. ಓಕೆ. 15,000 ರೂಪಾಯಿ 200 300 13 ರೂಪಾಯಿ 16,000 ರೂಪಾಯಿ. ಎಷ್ಟು ಥರ ಹರಾಜು ಇಲ್ಲಿ ನಡೆಯುತ್ತೆ? ಒಂದು ಕೈ ಬಿಟ್ಟು, ಒಂದು ಹರಾಜಾಗುತ್ತೆ. ಕೈ ಬಿಟ್ಟು ಅಂದರೆ? ಕೈ ಬಿಟ್ಟು ಅಂದರೆ ರೈತರು ಯಾರೊಂದು ವರ್ತಕರು ಬಂದಿರ್ತಾರೆ, ಈಗ ಅವರಿಗೆ ಅವ್ರ ರೇಟಿಗೆ ಬಂದರೆ ಅವರು ತಗೊಂಡು ಹೋಗ್ತಾರೆ. ಅಂದರೆ ಅವ್ರ ರೇಂಜು ಮತ್ತು ಹಳ್ಳಿ ರೈತರ ರೇಂಜ್ ಇರುತ್ತಲ್ಲ, ಆ ರೇಟಿಗೆ ತಗೊಂಡು ಹೋಗ್ತಾರೆ.
ಹರಾಜು ಅಂದರೆ ಮಾಮೂಲಿ ಈಗ ಏನು ಹರಾಜಿಗೆ ಜನ ಬಂದಿರ್ತಾರಲ್ಲ ಹರಾಜು ಒಬ್ಬೊಬ್ಬರು ಕೂಗ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ರೇಟಿಗೆ ಅವು ಅಳತೆ ಮಾಡ್ಕೊಂಡಿರ್ತಾರಲ್ಲ ಆ ರೇಟಿಗೆ ತಗೊಂಡು ಹೋಗ್ತಾರೆ. ನೀವು ಅಣ್ಣ ನೀವು ತಂದಿದ್ದೀರಾ ಹಿಂಗೆ ತಗೊಳಕ್ಕೆ ಬಂದಿದ್ದೀರಾ? ಇಲ್ಲ ನಾವು ತಂದಿದ್ದೀವಿ. ಹೌದಾ, ಎಷ್ಟು ತಂದಿದ್ದೀರಾ? ನಾವೊಂದು 3,000 ತಂದಿದ್ದೀವಿ. ನೀವು ಯಾವ ಥರ ಕೊಟ್ರಿ? ನಾವು ಇದು ಹರಾಜಿಗೆ ಇಕ್ಕಿದ್ದೀವಿ. ಕೈ ಬಿಟ್ಟು ಕೇಳಿದ್ರು ನಾವು ಕೊಡಲಿಲ್ಲ, ಅವ್ರು ನಮ್ಮ ರೇಟಿಗೆ ಬರಲಿಲ್ಲ, ಹರಾಜಿಗೆ ಇಕ್ಕಿದ್ದೀವಿ. ಈಗ ಹರಾಜಲ್ಲಿ ಕೊಟ್ಟರೆ ಬೆಟ್ರಾ ಕೈ ಬಿಟ್ಟು ಕೊಟ್ಟರೆ ಬೆಟ್ರಾ ಅಂತ? ಹರಾಜೆಲ್ಲ ಬೆಸ್ಟ್ ಅನಿಸುತ್ತೆ. ನಮ್ಮ ರೇಟಿಗೆ ಬರಲಿಲ್ಲ, ಅದರಿಂದ ಹರಾಜಿಗೆ ಇಟ್ಟಿದ್ದೀವಿ. ಈಗ ಹರಾಜಲ್ಲಿ ನಿಮ್ಮ ರೇಟ್ ಬರಲಿಲ್ಲ ಅಂತಂದರೆ ಏನು ಹರಾಜೆಲ್ಲ ನಾವು ವಾಪಸ್ ತೊಗೊಂಡೋಗ್ಬಿಡ್ತೀವಿ. ಯಾವ ಥರ? ಹಾಂ, ನಿಮಗೆ ಬೆಟ್ರ್ ಅನ್ಸೋದು ಹರಾಜೇ ಬೆಟ್ರು? ಈಗ ನಾವು ಕೊಂಡ್ಕೊಂಬಂದಿರ್ತೀವಲ್ಲ, ಬಂದರೆ ಅಕಸ್ಮಾತ್ ಬಿಟ್ಟು ಹೋಗ್ತೀವಿ. ಈಗ ನಮಗೆ ಅಲ್ಲ ಲಾಸ್ ಆಗಿದ್ರೆ ಏನು ಕೊಟ್ಟು ಹೋಗ್ಬೇಕು, ಅದರಿಂದ ತಗೊಂಡೋಗಿ ಒಪ್ಪಿಗೆ ಹಾಕ್ಕೊಂಡ್ಬಿಡ್ತೀವಿ. ನಿಮ್ದು ಯಾವ ಊರಣ್ಣ? ನಮ್ಮದು ಬೆಂಚಗೇಟು. ಬೆಂಚಗೇಟು. ಬೆಂಚಗೇಟು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? ನಾವು ಸುಮಾರು ಒಂದು 2-3 ವರ್ಷದಿಂದ ಬರ್ತಾ ಇದ್ದೀವಿ. ಹೆಂಗೆ ಅನ್ಸುತ್ತೆ ನಮ್ಮ ದೊಡ್ಡ ಮಾರದು ಕಾಯಿ ಮಂಡಿ? ಇಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಇದೊಂದಿಟ ಒಂದು ಗುಂಡಿ ಗುದ್ರ ಅದೊಂದಿಟ ಸರಿ ಆದರೆ ಹೌದಾ, ಸಮಸ್ಯೆ ಇರಲ್ಲ ರೈತರಿಗೆ. ಓಕೆ ಅಣ್ಣ. ನಿಮ್ಮ ಹೆಸರು ಅಣ್ಣ? ಉದಯ್ ಕುಮಾರ್. ನಿಮ್ಮ ಬೆಂಚಗೇಟು ಅಂದರೆ? ಹಾಂ, ಬೆಂಚಗೇಟು ನಮ್ಮದು. ಓಕೆ ಅಣ್ಣ, ಥ್ಯಾಂಕ್ಸ್. ಥ್ಯಾಂಕ್ ಯು. ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮೂರು ಸಂತೆ ಯಾವ ಥರ ಹರಾಜ್ಗೆ ಹೋಗ್ತಾರೆ, ಯಾವ ಕಡೆಯಿಂದೆಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟು ನೀವು ಸುಮಾರು ಮಾಹಿತಿಗಳ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.